ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಚಿ ಲಕ್ಷ್ಮಣ್ ತ್ರಿಬಲೈಟ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಏನು ವಿಶೇಷ ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಆಗಿಲ್ವಾ? ಇವತ್ತು ಏಕಾದಶಿ ಫ್ರೆಂಡ್ಸ್. ನೋಡಿ ಎಷ್ಟು ಬೇಗ 15 ದಿನ ಬಂದುಬಿಡತ್ತೆ ಅಲ್ವಾ. ಸೊ ನೋಡಿ, ಇವತ್ತು ಏಕಾದಶಿ ಆದ್ದರಿಂದ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬೇಗ ಎಲ್ಲ ಎದ್ಬಿಟ್ಟು ಎಲ್ಲ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಆದ್ರೂ ಇವತ್ತು ಸ್ವಲ್ಪ ಲೇಟೇ ಆಯಿತು. ಒಂದು 6:30 7 ಗಂಟೆನೇ ಆಗೋಯಿತು ನಂದು ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ. ಆ್ಯಂಡ್ ನೋಡಿ ಗಾಯ್ಸ್, ಹೇಗಿದೆ ನನ್ನ ಏಕಾದಶಿ ಪೂಜೆ ಅನ್ನೋದನ್ನು ಕಮೆಂಟ್ ಮಾಡಿ. ಪ್ರತಿ ಸಲ ಹೇಳೋದೇ ಅಲ್ವಾ ಅಂತ ಸ್ವಲ್ಪ ಕೇರ್ಲೆಸ್ ಮಾಡಬೇಡಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆದಷ್ಟು ದಯವಿಟ್ಟು ಏಕಾದಶಿ ದಿನ ಪೂಜೆ ಮಾಡಿ, ಮನೆಯೆಲ್ಲ ನೀಟ್ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಬಂದು ಅವತ್ತು ದಿನ ಯಾರಿಗೆಲ್ಲ ಆಗತ್ತೆ ಅವರೆಲ್ಲ ದಯವಿಟ್ಟು ಟ್ರೈ ಮಾಡಿ ಉಪವಾಸ ಇರೋದಕ್ಕೆ. ನಿಮಗೆ ತುಂಬಾ ಒಳ್ಳೆ ಲೈಫ್ ಬರುತ್ತೆ ಮುಂದೆಗೆ. ಆ್ಯಂಡ್ ನನ್ನ ರಂಗೋಲಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನೋಡಿ, ನಮ್ಮ ತುಳಸಮ್ಮನು ಇವರು ಒಂದು ಇಲ್ಲೆಲ್ಲ ಗಾರ್ಡನ್ಸಲ್ಲೆಲ್ಲ ಸಿಗಲ್ಲ, ಇಲ್ಲಿ ತಗೋಬೇಕು. ಒಂದು ನರ್ಸರಿ ಒಂದಿದೆ, ಅಲ್ಲಿ ತಗೊಳ್ಳೋಣ ಅಂತ ನೋಡಿದ್ರೆ ಅದೆಲ್ಲ ಇದು ಮಾಡಿದ್ರೆ ಈ ಥರ ಇರುತ್ತೆ ತುಳಸಿ ಗಿಡ. ಅದಕ್ಕೆ ಊರುಗಳಲ್ಲಿ ಇರೋದು ತಗೊಬಂದರೆ ಒಂಥರ ಚೆನ್ನಾಗಿ ಕುಚ್ಚು ಟೈಪ್ ಬರುತ್ತೆ. ಸೊ ಇನ್ನೊಂದು ಸಲ ಊರಲ್ಲಿ ಟ್ರೈ ಮಾಡಬೇಕು. ತುಳಸಿ ಗಿಡನ, ಬೇರೆ ತುಳಸಿ ಗಿಡ ನೆಡಬೇಕು ಅಂತ ಆಸೆ ಇದೆ. ಆ್ಯಂಡ್ ಗೈಸ್, ನಾನೆಲ್ಲ ಓನಾಗೆ ಹಾಕೋದು ರಂಗೋಲಿ. ಹೇಗಿದೆ ನನ್ನ ರಂಗೋಲಿ ಅನ್ನೋದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ನೋಡಿ ಗೈಸ್, ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ 15 ದಿನಕ್ಕೊಂದು ಸಲ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೂ ತಿಂಗಳಿಗೆ ಒಂದು ಸಲ ಅಟ್ಲೀಸ್ಟ್ 1 ಟೈಮ್ ಆದರೂ ಟ್ರೈ ಮಾಡಿ ನೋಡಿ ಏಕಾದಶಿ ವ್ರತನ ಮಾಡೋದಕ್ಕೆ. ವ್ರತ ಅಂದರೆ ಏನೋ ದೊಡ್ಡ ಇದು ಅಂದ್ಕೋಬೇಡಿ. ದೇವ್ರ ಧ್ಯಾನದಲ್ಲಿದ್ದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ನೆಗೆಟಿವಿಟಿ ಎಲ್ಲ ಸ್ವಲ್ಪ ದೂರ ಮಾಡಿಕೊಂಡು, ಬೇರೆಯವ್ರ ಬಗ್ಗೆ ಕೆಟ್ಟದ್ದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ನೋಡಿ ಹೊಟ್ಟೆ ಕಿಚ್ಚುಪಡೋದು ಅದೆಲ್ಲ ಸ್ವಲ್ಪ ದೂರ ಮಾಡಿ. ಒಂದೊಂದು ಏಕಾದಶಿಗೂ ನಿಮಗೆ ಗೊತ್ತಾಗತ್ತೆ ನಿಮ್ಮಲ್ಲಾಗೋ ಬದಲಾವಣೆ ಏನು ಅಂತ. ಆ್ಯಂಡ್ ಇವತ್ತು ದಿನವೇ ಅಲ್ಲ, ಪ್ರತಿದಿನವೂ ಅಷ್ಟೇ. ನೀವು ಏನೇ ಮಾಡ್ತಿರ್ಬೋದು, ಆರಾಮಾಗಿ ಭಗವದ್ಗೀತೆ, ಭಾಗವತ, ರಾಮಾಯಣ, ಮಹಾಭಾರತ ಇವನ್ನೆಲ್ಲ ಕೇಳಿಕೊಂಡು ಕೆಲಸಗಳು ಮಾಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ, ಅದಕ್ಕೆ ಯಾವ ಪ್ರಾಬ್ಲಮ್ ಬಂದರೂ ಅದಕ್ಕೆ ಸೊಲ್ಯೂಷನ್ ಅನ್ನೋದು ನಮ್ಗೆ ಸಿಗತ್ತೆ ಇವೆಲ್ಲ ಓದೋದ್ರಿಂದ. ಯಾವ ಟೈಮಲ್ಲಿ ಹೇಗಿರಬೇಕು, ಯಾರ ಹತ್ರ ಹೇಗೆ ನಾವು ನಡ್ಕೋಬೇಕು ಅನ್ನೋದರಿಂದ ಎಲ್ಲ ಇರುತ್ತೆ. ಸೊ ಇದೆಲ್ಲ ಪೂಜೆ ಎಲ್ಲ ಮಾಡಿ ನಾನು ಮಗು ಸ್ಕೂಲ್ಗೆ ಹೋಗುತ್ತಲ್ವಾ, ಸೊ ಮಗುಗೆ ಟಿಫನ್ ರೆಡಿ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ. ಆ್ಯಂಡ್ ಹಾಗೆ ಬಂದುಬಿಟ್ಟು ಮಗುಗೆ ಸ್ನ್ಯಾಕ್ಸು ಬೇರೆ ಎಲ್ಲ ಕಳಿಸ್ಬಾರ್ದು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ, ಇದಕ್ಕೆ ಮುಂಚೆ ವೀಡಿಯೋದಲ್ಲಿ. ಅವ್ರಿಗೆ ಫ್ರೂಟ್ಸ್ ಎಲ್ಲ ಸ್ನ್ಯಾಕ್ಸ್ಗೆ ರೆಡಿ ಮಾಡಬೇಕು ಇನ್ನು. ಸರಿ, ಎಲ್ಲ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗಿ ಬರೋಣ ಅಂತ ರೆಡಿ ಆದೆ. ಇಲ್ಲಿ ಬಂದರೆ ವಾಚ್ಮ್ಯಾನ್ ಅಂಕಲ್ ಅವರು ಇರಲಿಲ್ಲ, ಬೀಗ ಹಾಕಿಬಿಟ್ಟು ಗೇಟ್ಗೆ ಎಲ್ಲೋ ಹೋಗಿದ್ದಾರೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಮ್ಮವ್ರಿಗೆ ಕಾಲ್ ಮಾಡಿ ಕರೆಸಿ ಅಂತ ಹೇಳಿದೆ. ಅವ್ರು ಬಂದರು. ಸೊ ಇಲ್ಲಿ ಗೇಟ್ ತೆಗೆದ್ಮೇಲೆ ನಾನು ಟೆಂಪಲ್ಗೆ ಬಂದುಬಿಟ್ಟೆ. ನೋಡಿ, ಯಾವಾಗಲೂ ಬರೋದೇ ಅಲ್ವಾ, ನಮ್ಮ ಮುಳಬಾಗಿಲಿನ ಆಂಜನೇಯ ಟೆಂಪಲ್ಗೆ ಬಂದೆ. ಆ್ಯಂಡ್ ಇವತ್ತು ಏಕಾದಶಿ ಅಲ್ವಾ, ಸೊ ಸ್ವಾಮಿಗಳಿಗೆ ತುಳಸಿ ಆ್ಯಂಡ್ ತುಳಸಿನ ತಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ, ಒಂಥರ ಈ ದೇವಸ್ಥಾನದ ಒಳಗಡೆ ಬಂದರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಪ್ರಾಮಿಸ್, ಏನು ಬೇಡ, ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಮನಸ್ಸು. ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಮಗೇನೇ ಪ್ರಾಬ್ಲಮ್ ಇದ್ದರೂ, ಎಷ್ಟೇ ಒಂದು ನೋವಿದ್ರೂ, ಮನಸ್ಸು ಎಷ್ಟು ಭಾರ ಇದ್ರೂ ಒಂದು ಸಲ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟರೆ ಆ ಫೀಲಿಂಗೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಆ ಫೀಲಿಂಗ್ ಹೇಳೋದಕ್ಕೂ ಆಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಏಕಾದಶಿ ಅಲ್ವಾ, ಬಂದಿದ್ದರು ಪರವಾಗಿಲ್ಲ ಜನರು. ನೋಡಿ, ಇವರೆಲ್ಲ ಬಂದಿದ್ದರು. ಆ್ಯಂಡ್ ದೇವಸ್ಥಾನಗಳಲ್ಲೆಲ್ಲ ನೋಡಿದ್ರೆ ಒಂದು ಸಲ ಬೇಜಾರಾಗತ್ತೆ. ನೋಡಿ, ಕೆಟ್ಟ ಇದು ನಡೆಯೋ ಹತ್ರ ಎಲ್ಲ ಜನಗಳು ಎಷ್ಟು ತುಂಬಿರ್ತಾರೆ. ಈ ಥರ ಒಳ್ಳೆ ದೇವಸ್ಥಾನ ಆ ಥರ ಎಲ್ಲ ಜನರೇ ಕಾಣಿಸೋದಿಲ್ಲ. ಇದೆಲ್ಲ ತುಂಬಾ ಬೇಜಾರಾಗತ್ತಲ್ವ ಸ್ವಲ್ಪ. ಆ್ಯಂಡ್ ಇಲ್ಲಿ ಬಂದ್ವಿ. ನೋಡಿ, ಕೋತಿ ಕೂತ್ಕೊಂಡಿದೆ, ಮಂಗ ಕೂತ್ಕೊಂಡು ಆಗಲೇ ತಿಂತಾ ಇದೆ. ಆ್ಯಂಡ್ ಒಳಗಡೆ ಎಂಟ್ರಿ ಇಲ್ಲ, ಫೋನ್ ಅಂತ ಹೇಳಿದ್ರು. ಸೊ ಒಳಗಡೆ ಹೋಗಿ ಬಂದು ದರ್ಶನ ಎಲ್ಲ ಪಡ್ಕೊಂಡು ಅಲ್ಲೇ ಒಂದು 20 to 25 ಮಿನಿಟ್ಸ್ ಆಗೋಯಿತು. ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು. ನೋಡಿ ಗೈಸ್, ಇಲ್ಲಿ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮು. ಆ್ಯಂಡ್ ನೀಟ್ನೆಸ್ ಅಂತೂ
ಸೂಪರಾಗಿರುತ್ತೆ ಈ ಆಂಜನೇಯ ಟೆಂಪಲಲ್ಲಿ. ಆ ಪಾರ್ಕ್ ಹತ್ರ ಈ ಗಿಡಗಳಿಂದ ಹಿಡ್ದು ಎಲ್ಲ ಎ ಟು ಝೆಡ್ ತುಂಬ ಅಂದರೆ ತುಂಬಾ ಕ್ಲೀನಾಗಿ ಇಟ್ಟಿರ್ತಾರೆ. ಈ ಪಾರಿವಾಳಗಳು ಯಾವ್ಯಾವ ಜನ್ಮದಲ್ಲೇನು ಪುಣ್ಯ ಮಾಡ್ಕೊಂಡಿತ್ತು ಡೈಲಿ ಇಲ್ಲೇ ಇರುತ್ತೆ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಸರಿ ಮನೆಗೆ ಬಂದ. ಇವತ್ತು ಏಕಾದಶಿ ಅಲ್ವಾ, ಸೊ ನಮ್ಮವರು ಹಾಲು ಮೊಸರು ತಗೊಬಂದು ಇಟ್ಟಿದ್ದಾರೆ. ಇದೇ ಇವತ್ತು ಈ ಹುಡುಗಿ ಫುಡ್ಡು ಅಂತ. ಆ್ಯಂಡ್ ಹಾಲೆಲ್ಲ ಕಾಯಿಸ್ಬಿಟ್ಟು ಇನ್ನು ಶೋರೂಮ್ಗೆ ಹೋಗ್ಬೇಕಲ್ವ ಗಾಯ್ಸ್, ಹಾಲು ಕಾಯಿಸ್ಬಿಟ್ಟು ಸರಿ ಅಂತ ಬೇಗ ಬೇಗ ಕಾಯಿಸಿರೋ ಹಾಲನ್ನ ಒಂದು ಲೋಟ ಕುಡಿದ್ಬಿಟ್ಟು ಇನ್ನು ಶೋರೂಮ್ಗೆ ಟೈಮ್ ಆಯಿತು ಅಂತ ನಾನು ಎಲ್ಲ ರೆಡಿ ಆಗಿಬಿಟ್ಟು ಶೋರೂಮ್ಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಇದು ಇವತ್ತಿನ ನನ್ನ ಲಾಗ್ ಆಗಿತ್ತು. ಮಾರ್ನಿಂಗ್ ಎದ್ದಾಗಿಂದ 9:30ಗೆ ಇಷ್ಟು ನನ್ನ ಲಾಗ್ ಆಗಿತ್ತು ಗಾಯ್ಸ್. ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನು ಅನಿಸಿದೆ ಅನ್ನೋದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.